ನಟಿ ಪೂನಂ ಪಾಂಡೆ ಕಳೆದ 2 ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದರು. ಗರ್ಭಕಂಠ ಕ್ಯಾನ್ಸರ್ನಿಂದ ನಟಿ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಸಂಚಲನ ಮೂಡಿಸಿತು. ಆದರೆ ನಿನ್ನೆ ದಿಢೀರಂತ ಪ್ರತ್ಯಕ್ಷವಾಗಿದ್ದು ಎಲ್ಲರನ್ನೂ ಕೂಡ ಪೂನಂ ಪಾಂಡೆ ಫೂಲ್ ಮಾಡಿದ್ದಾರೆ. ನಟಿಯ ನೌಟಂಕಿ ಆಟಕ್ಕೆ ಸಿನಿ ತಾರೆಯರು ಸೇರಿದ ಹಾಗೆ ಎಲ್ಲರೂ ಛೀಮಾರಿ ಹಾಕ್ತಿದ್ದಾರೆ. I'm alive. I didn't die because of cervical cancer. ನಾನು ಸತ್ತಿಲ್ಲ. ವಿಡಿಯೋ ಬಿಟ್ಟ ಮಾದಕ ನಟಿ ಪೂನಂ ಪಾಂಡೆ. ಪೂನಂ ಪಾಂಡೆ ಸಾವು ಬದುಕಿನ ನಾಟಕಕ್ಕೆ ವ್ಯಾಪಕ ಆಕ್ರೋಶ. ಬಾಲಿವುಡ್ನ ಮಾದಕ ನಟಿ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಅಂತ ಸುದ್ದಿಯಾಗಿತ್ತು. ಈ ಬಗ್ಗೆ ನಟಿಯ ಮ್ಯಾನೇಜರೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೂನಂ ಸಾವಿನ ಬಗ್ಗೆ ಮಾಹಿತಿ ನೀಡಿದ್ದ. ಅದೆಷ್ಟೋ ಜನರು ಅಯ್ಯೋ ಪಾಪ ಅಂತ ಮರುಗಿದ್ರು. ಆದ್ರೆ ನಿನ್ನೆ ದಿಢೀರಾಗಿ ಪ್ರತ್ಯಕ್ಷವಾಗಿರೋ ಪೂನಂ ಪಾಂಡೆ ನಾನು ಗರ್ಭಕಂಠದ ಕ್ಯಾನ್ಸರ್ನಿಂದ ಸತ್ತಿಲ್ಲ, ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿಯೇ ಹೀಗೆ ಮಾಡಿದೆ. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. I'm sorry I've caused this tear and I'm sorry to those whom I've hurt. ಪೂನಂ ಪುಕ್ಸಟ್ಟೆ ಪ್ರಚಾರ ಎಂದು ತಿರುಗಿ ಬಿದ್ದ ಬಾಲಿವುಡ್ ಮಂದಿ. ಮಾದಕ ನಟಿ ಪೂನಂ ಪಾಂಡೆ ಮೃತಪಟ್ಟಿದ್ದಾರೆಂದು ಸುದ್ದಿ ಕೇಳಿ ಬಾಲಿವುಡ್ ಮಂದಿ ಶಾಕ್ ಆಗಿದ್ರು. ಆದ್ರೆ ಖುದ್ದು ಪೂನಂ ಸಾವಿನ ಬಗ್ಗೆ ಸ್ಪಷ್ಟನೆ ನೀಡುತ್ತಿದ್ದಂತೆ ಗರಂ ಆಗಿದ್ದಾರೆ. ಇದೊಂದು ಚೀಪ್ ಪಬ್ಲಿಸಿಟಿ ಸ್ಟಂಟ್ ಎಂದಿದ್ದಾರೆ. ಲಾಕ್ ಅಪ್ ರಿಯಾಲಿಟಿ ಶೋನಲ್ಲಿ ಪೂನಂ ಪಾಂಡೆಯ ಸಹ ಸ್ಪರ್ಧಿಯಾಗಿದ್ದ ಸೈಶಾ ಶಿಂದೆ ನನ್ನ ಸ್ನೇಹಿತೆ ಅಂದುಕೊಂಡಿದ್ದೆ, ಆದ್ರೀಗ ನನ್ನ ಸ್ನೇಹಿತೆಯಾಗಿರಲು ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಟಿ ರಾಗಿಣಿ ದ್ವಿವೇದಿ ಕೂಡ ಪೂನಂ ಪಾಂಡೆ ನಡೆಯನ್ನ ಖಂಡಿಸಿದ್ದು ಬೇರೆ ರೀತಿಯಲ್ಲೂ ಜಾಗೃತಿ ಮೂಡಿಸಬಹುದಾಗಿತ್ತು, ಆದ್ರೆ ಈ ರೀತಿ ಬಳಸಿಕೊಂಡಿದ್ದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಏನ್ ನಡೆದಿದೆ ಅದು ತಪ್ಪು. ಅದು ಒಂದು ಅದ್ರ ಹಿಂದೆ ಏನೋ ಪರ್ಪಸ್ ಇತ್ತು, ಅದು ಒಳ್ಳೆ ಪರ್ಪಸ್ ಇರ್ಬೋದೂನು, ಬಟ್ ಆದ್ರೂ ಆ ಒಂದು ರೀತಿ ಇದೆಲ್ಲ ಸಮ್ ನ್ಯೂಸ್ ಲೈಕ್ ದಿಸ್ ಇಸ್ ನಾಟ್ ರೈಟ್ ಇನ್ ಮೈ ಪರ್ಸನಲ್ ಒಪಿನಿಯನ್. ಇನ್ನು ಪೂನಂ ಪಾಂಡೆ ನಾನು ಬದುಕಿದ್ದೇನೆ ಅಂತ ಸ್ಪಷ್ಟನೆ ನೀಡುತ್ತಿದ್ದಂತೆ ಮಠ ಚಿತ್ರದ ಹೆಂಗೆ ಜೋಕು ಹಾಗೂ ಸಿಂಗಾರಗೊಂಡಿರುವ ಹೆಣ ಮೇಲಿದ್ದು ಕೂರುವ ದೃಶ್ಯ ಬಳಸಿ ಟ್ರೋಲ್ ಮಾಡಲಾಗಿದೆ. ನಟಿ ಪೂನಂ ಪಾಂಡೆ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸಾವನ್ನಪ್ಪಿದ್ದೇನೆಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದ ನಟಿ ಪೂನಂ ಪಾಂಡೆ ವಿರುದ್ಧ ಕ್ರಮಕ್ಕೆ ಮಹಾರಾಷ್ಟ್ರ ಶಾಸಕ ಸತ್ಯಜಿತ್ ತಂಬೆ ಆಗ್ರಹಿಸಿದ್ದು ದೂರು ದಾಖಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಲ್ ಇಂಡಿಯಾ ಸಿನಿ ವರ್ಕರ್ಸ್ ಅಸೋಸಿಯೇಷನ್ ಕೂಡ ಕಾನೂನು ಕ್ರಮಕ್ಕೆ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.